ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದವರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಏಕಾಏಕಿ ಈ ನಿರ್ಧಾರ ಸರಿಯಲ್ಲ, ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುಟ್ಕಾ ಬ್ಯಾನ್ನಿಂದ ಅಡಿಕೆ ಬೆಲೆ ಇಳಿಕೆ ಆಗ್ತದೆ, ನಮ್ಮ ಗಮನಕ್ಕೆ ಬಾರದೆ ಆಗಿರುವುದು ಗೊತ್ತಿದ್ರೆ ಸರಿ ಮಾಡೋದಕ್ಕೆ ಯತ್ನಿಸ್ತಾ ಇದ್ವಿ ಅಂತ ಹೇಳಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ಅಡಿಕೆ ಬೆಳೆಗಾರರಿಗೆ ಇದು ದೊಡ್ಡ ನಷ್ಟ ಆಗುತ್ತೆ, ಇದನ್ನ ಗಮನಿಸಿ ನಿರ್ಧಾರ ತಗೋಬೇಕಾಗಿತ್ತು ಅಂತ ಹೇಳಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ನಾನು ಮಾಧ್ಯಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಅಧಿಕಾರಿಗಳಿಗೆ ತಾಕೀತು ಮಾಡ್ತೀನಿ. ಅಂತ ಅಡಿಕೆ ಅಥವಾ ಆಹಾರ ಪದಾರ್ಥಗಳು ಏನು ಈಗ ಅಡಿಕೆ ಕ್ಷೇತ್ರದಿಂದ ನಾವೆಲ್ಲ ಸ್ಪರ್ಧಿಸುವಂತ ಶಾಸಕರಿದ್ದೀವಿ, ನಮ್ಮ ಗಮನಕ್ಕೆ ತಂದು ಚರ್ಚಿಸಿ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಏಕಾಏಕಿ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಮ್ಮ ಗಮನಕ್ಕೆ ಬಾರದೇನೆ ಯಾವುದೇ ತರಹದ ಒಂದು ನಿರ್ದೇಶನ ಕೊಡಬಾರದು ಅಂತ ಈ ಮೂಲಕ ಸರ್ಕಾರಕ್ಕೂ ಹಾಗೂ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ. ಇಲ್ಲ, ನಮ್ಮ ಯಾರು ಗಮನಕ್ಕೆ ಇಲ್ಲ, ಗಮನಕ್ಕೆ ಬಂದಿದ್ರೆ ನಾವು ಅಲ್ಲೇ ಚರ್ಚೆ ಮಾಡಿ ಅಲ್ಲೇ ಅದಕ್ಕೇನು ತಪ್ಪು ಸರಿಗಳನ್ನ ನಾವು ಪರಿಗಣಿಸಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ನಮ್ಮ ಗಮನಕ್ಕೆ ಬರ್ದೇನೆ ಇದಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ನಾನು ಮಾಧ್ಯಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಅಧಿಕಾರಿಗಳಿಗೆ ತಾಕೀತು ಮಾಡ್ತೀನಿ. ಅಂತ ಅಡಿಕೆ ಅಥವಾ ಆಹಾರ ಪದಾರ್ಥಗಳು ಏನು ಈಗ ಅಡಿಕೆ ಕ್ಷೇತ್ರದಿಂದ ನಾವೆಲ್ಲ ಸ್ಪರ್ಧಿಸುವಂತ ಶಾಸಕರಿದ್ದೀವಿ, ನಮ್ಮ ಗಮನಕ್ಕೆ ತಂದು ಚರ್ಚಿಸಿ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಏಕಾಏಕಿ ಅಧಿಕಾರಿಗಳಾಗಲಿ ಯಾರೇ ಆಗಲಿ ನಮ್ಮ ಗಮನಕ್ಕೆ ಬಾರದೇನೆ ಯಾವುದೇ ತರಹದ ಒಂದು ನಿರ್ದೇಶನ ಕೊಡಬಾರದು ಅಂತ ಈ ಮೂಲಕ ಸರ್ಕಾರಕ್ಕೂ ಹಾಗೂ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ. ಇಲ್ಲ, ನಮ್ಮ ಯಾರು ಗಮನಕ್ಕೆ ಇಲ್ಲ, ಗಮನಕ್ಕೆ ಬಂದಿದ್ರೆ ನಾವು ಅಲ್ಲೇ ಚರ್ಚೆ ಮಾಡಿ ಅಲ್ಲೇ ಅದಕ್ಕೇನು ತಪ್ಪು ಸರಿಗಳನ್ನ ನಾವು ಪರಿಗಣಿಸಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ನಮ್ಮ ಗಮನಕ್ಕೆ ಬರ್ದೇನೆ ಇದಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ನಾನು ಮಾಧ್ಯಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ. ನೋಡಿ, ಗುಟ್ಕಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದವರಿಂದಲೇ ಅಸಮಾಧಾನ ವ್ಯಕ್ತವಾದನ್ನು ನಾವು ಗಮನಿಸ್ತಾ ಇದ್ದೀವಿ. ಏಕಾಏಕಿ ನಿರ್ಧಾರ ಸರಿಯಲ್ಲ, ಇದರಿಂದ ಅಡಿಕೆ ಬೆಳೆಗಾರರಿಗೆ ದೊಡ್ಡ ನಷ್ಟ ಆಗುತ್ತೆ. ಮೊದಲೇ ನಮಗೆ ಗೊತ್ತಿದ್ರೆ ಸರಿ ಮಾಡೋದಕ್ಕೆ ಯತ್ನಿಸ್ತಾ ಇದ್ವಿ, ನಮ್ಮ ಗಮನಕ್ಕೆ ಬಾರದೆ ಇದು ಆಗಿದೆ. ಗುಟ್ಕಾ ಬ್ಯಾನ್ ನಿಂದ ಅಡಿಕೆ ಬೆಲೆ ಇಳಿಕೆ ಆಗುತ್ತೆ. ಗುಟ್ಕಾ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಇವೆಲ್ಲವನ್ನೂ ಕೂಡ ನಿರ್ಧಾರ ಮಾಡಬೇಕಾಗಿತ್ತು. ಏಕಾಏಕಿ ಈ ರೀತಿ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಶಾಸಕ ಶಿವಗಂಗಾ ಬಸವರಾಜ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.